ಮೇಘ ಕರಗಿ ಧರೆಗಿಳಿದಾಗ ಎಪಿಸೋಡ್ 84. ನನಗೇನು ಕೋಪ ಇಲ್ಲ ಅನಿರುದ್ಧ್. ನಾವು ಸುಮ್ಮನಿದ್ರೆ ಅವರಿಬ್ಬರು ಹೀಗೆ ಜಗಳ ಮಾಡ್ತಿರ್ತಾರೆ. ಅದಕ್ಕೆ ನಾನೇ ಕೋಪ ಮಾಡ್ಕೊಳ್ಳೋ ಥರ ನಾಟಕ ಮಾಡಿ ಎದ್ದು ಬಂದೆ ಅಲ್ಲಿಂದ ಎಂದಳು ಅಶ್ವಿತಾ ತನ್ನನ್ನು ಸಮಾಧಾನ ಪಡಿಸಲೆಂದು ಬಂದಿದ್ದ ಅನಿರುದ್ಧನಿಗೆ. ಅಭಿ ಮೇಲೆ ಕೋಪ ಮಾಡಿಕೊಂಡು ಎದ್ದು ಬಂದಿದ್ದಳಲ್ಲ ಈ ಹುಡುಗಿ. ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದಳು. ಅಂದರೆ ಇದೆಲ್ಲ ನಾಟಕನಾ? ಕೇಳಿದನವ ಅಚ್ಚರಿ ಎಂಬಂತೆ. ಹಾಂ, ಅವರಿಬ್ಬರ ಮಧ್ಯೆ ಇರೋ ಮನಸ್ತಾಪನ ದೂರ ಮಾಡಬೇಕು ನಾವು, ಹೇಗಾದರೂ ಮಾಡಿ. ಇಲ್ದಿದ್ರೆ ಅವರಿಬ್ಬರ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ಎಂದಳು. ಅಭಿಯ ಬಗ್ಗೆ ಯಾವಾಗಲೂ ಯೋಚನೆ ಇದ್ದೇ ಇರುತ್ತಿತ್ತು ಅವಳದ್ದು. ಎಸ್, ನೀನು ಹೇಳೋದು ಸರಿಯಾಗಿದೆ ಎಂದನವ. ನಾನು ಹೇಳೋದೆಲ್ಲ ಸರಿಯಾಗಿಯೇ ಇರುತ್ತೆ ಎಂದವಳು ಅವನ ಕೊರಳಿಗೆ ಕೈ ಹಾಕಿ ನಿಂತಳು. ಅವನ ಸನಿಹ ಬಂದು, ಇದೇನು ಮಾಡ್ತಿದ್ಯಾ ಅಶ್ವಿತಾ ನೀನು? ಯಾರಾದರೂ ಬರ್ತಾರೆ ಬಿಡು ಎಂದ ಅವಳ ಕೈಗಳನ್ನು ಹಿಡಿದು. ಇದು ನನ್ನ ರೂಮ್, ಯಾರೂ ಬರೋದಿಲ್ಲ ಎಂದಳು ಅವನನ್ನೇ ದಿಟ್ಟಿಸಿ. ತನ್ನ ಕೊರಳಲ್ಲಿನ ಅವಳ ಕೈ ತೆಗೆದ ಅನಿರುದ್ಧ್. ಆದರೂ ಇದೆಲ್ಲ ಈಗಲೇ ಬೇಡ, ಇನ್ನೂ 20 ದಿನಕ್ಕೆ ಮದುವೆ ಆಗುತ್ತೆ ಎಂದ. ಅಬ್ಬಾ, ಇಷ್ಟೊಂದು ಕ್ಯೂಟ್ ಆಗಬೇಡಿ ನೀವು ಅನಿರುದ್ಧ್ ಎಂದಳು ನಗುವೊಂದಿಗೆ. ಈಗ ಅಲ್ಲಿ ನಮಗೋಸ್ಕರ ಕಾಯ್ತಿರ್ತಾರೆ, ಬನ್ನಿ ಎಂದವ ಅವಳ ಕೈ ಹಿಡಿದು ಹೊರಟ ಹೊರಗೆ. ನಾವು ಅಭಿ ಮತ್ತು ಯಶಸ್ವಿನಿ ಒಂದಾಗೋ ಥರ ನೋಡ್ಕೋಬೇಕು ಎಂದು ಹೇಳುತ್ತಾ ಅವನ ಜೊತೆಯೇ ನಡೆದಳು ಅವರಿದ್ದಲ್ಲಿ. ಅವರಿಬ್ಬರು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಇವರೆಲ್ಲರೂ. ಅಶ್ವಿತಾ ಮುಖ ಗಂಟಿಟ್ಟುಕೊಂಡೇ ಬಂದು ಕುಳಿತಳು ಚೇರಿನಲ್ಲಿ. ಅವಳಿಗಿನ್ನೂ ಕೋಪ ಇದೆ ಎಂದುಕೊಂಡ ಅಭಿ, ಸಾರಿ ಅಕ್ಕ ಎಂದ. ಸಾರಿ ಏನು ಬೇಡ ಅಭಿ, ಜಗಳ ಮಾಡಬೇಡಿ ಅಷ್ಟೇ, ನಮಗೆ ಟೈಮ್ ತುಂಬ ಕಡಿಮೆ ಇದೆ ಎಂದಳು ಗಂಭೀರವಾಗಿಯೇ. ಸಾರಿ ಅತ್ತಿಗೆ ಎಂದಳು ಯಶಸ್ವಿನಿ. ಇಟ್ಸ್ ಓಕೆ, ಈಗ ಅದನ್ನೆಲ್ಲ ಬಿಡಿ, ಮದುವೆ ತಯಾರಿ ಬಗ್ಗೆ ಮಾತಾಡೋಣ ಎಂದ ಅಶ್ವಿತಾ ಮಾತು ಮುಂದುವರಿಸಿದಳು. ಅವಳು ಹೇಳಿದಂತೆಯೇ ಇವರು ಒಪ್ಪಿದರು ತಮ್ಮ ಐಡಿಯಾಗಳನ್ನು ಹೇಳುತ್ತಾ. ಮದುವೆಯ ಹಿಂದಿನ ದಿನದ ತಯಾರಿ ಹೇಗೆ, ಮದುವೆಯ ದಿನ ತಮ್ಮ ಎಂಟ್ರಿ ಹೇಗೆ, ಡ್ಯಾನ್ಸ್, ಹಾಡು, ಹೀಗೆ ಒಂದೊಂದೇ ಮಾತಾಡಿ ನಿರ್ಧಾರ ಮಾಡಿದ್ದರು. ಅದರಲ್ಲಿ ಹೆಚ್ಚಾಗಿ ಯಶಸ್ವಿನಿಯ ಹೊಸ ಹೊಸ ಉಪಾಯಗಳನ್ನು ಹೇಳಿದ್ದಳು. ಯಾರ ಜೊತೆಯೂ ಮಾತನಾಡಲು ಸಂಕೋಚ ಪಡಲಿಲ್ಲ ಹುಡುಗಿ. ತನ್ನ ಮನದಲ್ಲಿ ಇದ್ದದ್ದನ್ನು ನೇರವಾಗಿ ಹೇಳಿಯೇ ಎಲ್ಲರ ಮನ ಗೆದ್ದಳೇನೋ. ಆದರೆ ಜಗಳಕ್ಕೆ ವಾದಕ್ಕೆ ನಿಂತರೆ ಹಿಂದೆ ಸರಿಯುವವಳಲ್ಲ ಈಗಲೂ. ಅದೊಂದು ಅವಳ ಹುಟ್ಟುಗುಣವೇ. ಅಶ್ವಿತಾ ಅವಳನ್ನು ಕ್ಷಮೆ ಕೇಳಿದ್ದಾಗಲೇ ಒಪ್ಪಿಕೊಂಡಿದ್ದಳು. ಇನ್ನೂ ಅಥರು ನಿಧಾನವಾಗಿ ಅವಳನ್ನು ಒಪ್ಪಿಕೊಳ್ಳುತ್ತಿದ್ದ. ವೈಭವಿ ಅವಳ ಮದುವೆ ಹೀಗೆ ಆದಾಗಲೇ ಮೆತ್ತಗಾಗಿದ್ದಳು ಅವಳತ್ತ. ಮದುವೆಯ ತಯಾರಿಯ ಬಗ್ಗೆ ಅವರ ಚರ್ಚೆ ಮುಗಿದ ನಂತರ, ಎಲ್ಲ ಡಿಸೈಡ್ ಆಯ್ತಲ್ಲ, ನಾನಿನ್ನು ಹೋಗ್ತೀನಿ ಎಂದ ಅಭಿ ಯಾರ ಮಾತಿಗೂ ಕಾಯದೆ ಅಲ್ಲಿಂದ ಎದ್ದು ನಡೆದ. ಅವ ಅಷ್ಟೊತ್ತು ಕುಳಿತಿದ್ದೇ ಹೆಚ್ಚು. ಅವನು ಹೋದತ್ತ ನೋಡಿದ ಯಶಸ್ವಿನಿಯ ಮೊಗ ಚಿಕ್ಕದಾಯಿತು. ಅದನ್ನು ಗಮನಿಸಿದ ಅಶ್ವಿತಾ, ಯಶು, ಅಭಿ ಎಲ್ಲದಕ್ಕೂ ಕೋಪ ಮಾಡ್ಕೋತಾನೆ, ನಿನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಅಂತ ಬೇಜಾರಾಗಬೇಡ. ಅವನಿಗೆ ಕೋಪ ಜಾಸ್ತಿ, ಆದರೆ ಅಷ್ಟೇ ತಾಳ್ಮೆನೂ ಇದೆ, ಎಲ್ಲರ ಮೇಲೆ ಪ್ರೀತಿನೂ ಇದೆ ಎಂದಳು. ಹೌದು, ಅಣ್ಣ ತುಂಬ ಒಳ್ಳೆಯವನು, ಕೆಲವೊಂದು ಸಿಚುಯೇಷನ್ ಅವನನ್ನು ಹಾಗೆ ಮಾಡಿದೆ ಎಂದ ಅಥರ್. ನನಗೆ ಗೊತ್ತಿದೆ ಅಭಿ ಒಳ್ಳೆಯವನು ಅಂತ, ಅದಕ್ಕೆ ಅವನನ್ನು ಇಷ್ಟಪಟ್ಟಿದ್ದು ನಾನು ಎಂದವಳ ಧೈರ್ಯ ಮೆಚ್ಚಿದರು ಎಲ್ಲರೂ. ಜೋರಾಗಿದ್ದಾಳೆ ಅಕ್ಕ, ಶರ್ಮಾ ಮನೆತನದ ಸೊಸೆ ಛೇಡಿಸಿದಳು ವೈಭವಿ. ಹಾಗೇನಿಲ್ಲ ಎಂದು ಮೆತ್ತಗಾದ ಯಶಸ್ವಿನಿ. ನಾನು ಅಮ್ಮ ಇಲ್ಲದೆ ಅಜ್ಜಿ ಜೊತೆ ಒಬ್ಬಳೇ ಬೆಳೆದಿರೋದು. ಈ ನಿಮ್ಮ ದೊಡ್ಡ ಫ್ಯಾಮಿಲಿ, ನಿಮ್ಮೆಲ್ಲರ ಫ್ರೆಂಡ್ಶಿಪ್ ನನಗೆ ತುಂಬ ಇಷ್ಟ ಆಯಿತು. ಹಾಗೇ ಅಭಿ ಕೂಡ. ಅವನ ಜೊತೆ ಮೊದಲೆಲ್ಲ ಜಗಳ ಆಗಿದ್ದರೂ ಅದೆಲ್ಲ ನಾನೇ ಮಾಡಿದ್ದು. ಬಟ್ ಈಗ ಅವನ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಎಂದು ಅವಳ ಮಾತನ್ನು ತಡೆದ ಅಥರ್. ಪ್ರೀತಿ ಮಾಡೋಕ್ಕೆ ಇಷ್ಟ ಅಲ್ವಾ ಎಂದ. ಹೌದು, ಅದಕ್ಕೆ ನೀವು ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಎಂದಳು ಚಂದದಿಂದ. ಸಹಾಯನ ಏನು ಕೇಳಿದಳು ಅಶ್ವಿತಾ. ಅಭಿ ಮೇಲೆ ನನಗೆ ಪ್ರೀತಿ ಆಗೋ ಥರ, ನನ್ನ ಮೇಲಿನ ಅವನ ಕೋಪ ಕಡಿಮೆ ಆಗೋ ಥರ ಆಗಾಗ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಸಾಕು ಎಂದಳು. ಕುಳಿತಿದ್ದ 4 ಜನ ತಮ್ಮ ಮುಖ ನೋಡಿಕೊಂಡರು. ಅದೆಷ್ಟು ಚೂಟಿ ಈ ಹುಡುಗಿ, ಎಲ್ಲವನ್ನು ತಾನೇ ನಿರ್ಧರಿಸಿ ತಾನೇ ಒಪ್ಪಿಸುತ್ತಿರುವಳಲ್ಲ. ಯಾಕೆ ಹಾಗೆ ನೋಡ್ತಿದ್ದೀರಾ ಕೇಳಿದಳು ಯಶು ಅರ್ಥವಾಗದೆ.
ಅಣ್ಣ ಈಗ ಹುಲಿ ಥರ ಇದ್ದಾನೆ, ನಿಮ್ಮ ಜೊತೆ ಸೇರಿ ಏನಾಗ್ತಾನೋ ಅಂತ ಭಯ ನನಗೆ ಎಂದ ಅಥರ್. ಆ ಥರ ಏನಿಲ್ಲ, ಡೋಂಟ್ ವರಿ ಯಶು, ನಾವು ನಿನಗೆ ಸಹಾಯ ಮಾಡ್ತೀವಿ. ಅಭಿ ಬಗ್ಗೆ ಏನೇ ಕೇಳೋದಿದ್ರು ನನ್ನನ್ನು ಕೇಳು ಎಂದಳು ವೈಭವಿ. ಮಾತೆಲ್ಲ ಮುಗ್ದಿದ್ರೆ ನಾವಿನ್ನೂ ಹೋಗಬಹುದಾ ಕೇಳಿದ ಅನಿರುದ್ಧ್. ಆಗಲೇ ಸಂಜೆಯಾಗಿತ್ತು. ಹಾಂ ಅನಿರುದ್ಧ್, ಕಾಫಿ ಕುಡಿದು ಹೋಗಿವ್ರಂತೆ ಎಂದಳು ಅಶ್ವಿತಾ. ಅಕ್ಕ, ಈಗ ಮನೆಗೆ ನನ್ನ ಡ್ರಾಪ್ ಮಾಡೋದಕ್ಕೆ ಅಭಿನೇ ಬರಬೇಕು. ಬರೀ ಮಾತಿಗೆ ಅವನು ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋ ಥರ ನೀವೇ ಏನಾದರೂ ಮಾಡಬೇಕು. ಇದೇ ಥರದ ಸಹಾಯ ನಾನು ನಿಮಗೆ ಕೇಳಿದ್ದು ಎಂದಳು ಯಶಸ್ವಿನಿ. ಓಕೆ, ಹೇಳ್ತೀನಿ ಎಂದಳು ಅಶ್ವಿತಾ. ನಿಮ್ಮ ಡಿಸ್ಕಷನ್ ಮುಗ್ದಿದ್ರೆ ಬನ್ನಿ, ಬಿಸಿ ಬಿಸಿ ಬಜ್ಜಿ ತಿನ್ನಿವ್ರಂತೆ ಕರೆದರು ಅಮೃತ. ಅಲ್ಲಿಗೆ ಬಂದು ಎಲ್ಲರೂ ಅಲ್ಲಿಂದ ಎದ್ದು ನಡೆದರು. ಹಾಲ್ನಲ್ಲಿ ಎಲ್ಲರೂ ಸೇರುತ್ತಿದ್ದಂತೆ ಅಭಿಯಲ್ಲಿ ಕೇಳಿದರು ಭಾರ್ಗವ್. ಅವನು ರೂಮಿಗೆ ಹೋಗಿದ್ದಾನೆ ಅಪ್ಪ ಎಂದ ಅಥರ್. ಕರಿ ಅವನನ್ನು ಎಂದಾಗ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದಳು ಯಶಸ್ವಿನಿ ಮೇಲೆದ್ದು. ಎಲ್ಲರೂ ಅವಳನ್ನೇ ನೋಡಿದರು. ಪದೇ ಪದೇ ಶಾಕ್ ಕೊಡುತ್ತಿರುವವಳಲ್ಲ ಈ ಹುಡುಗಿ ಎಲ್ಲರಿಗೂ. ಯಾರಾದರೂ ಏನಾದರೂ ಹೇಳುವ ಮೊದಲೇ ಹಾಂ ಹೋಗು ಯಶು, ಕರ್ಕೊಂಡು ಬಾ, ಮೇಲಿನ ಕೋಣೆ ಅವನದ್ದು ಎಂದಳು ಅಶ್ವಿತಾ. ಅವಳು ಹೇಳಿದಂತೆ ಸಹಾಯ ಮಾಡುತ್ತಿದ್ದಳು ಇವಳು. ಓಕೆ ಎಂದ ಯಶು ಮೆಟ್ಟಿಲು ಹತ್ತಿ ನಡೆದಳು. ದೊಡ್ಡಪ್ಪ, ನಿಮ್ಮ ಸೊಸೆ ನಿಮಗೆ ತಕ್ಕ ಹಾಗಿದ್ದಾಳೆ. ಅಭಿನ ಮನವೊಲಿಸೋಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಎಂದಳು ಅಶ್ವಿತಾ. ಇವರಿಂದ ಅಣ್ಣನಿಗೆ ನೋವಾಗದೇ ಇದ್ದರೆ ಸಾಕು ಎಂದುಕೊಂಡ ಅಥರು ಮನದಲ್ಲೇ. ಅಮೃತ ಎಲ್ಲರಿಗೂ ಬಜ್ಜಿ ತಂದು ಕೊಟ್ಟರು. ಇತ್ತ ಅಭಿಯ ಕೋಣೆ ಹುಡುಕಿ ಬಂದ ಯಶಸ್ವಿನಿ ಅರ್ಧ ಮುಚ್ಚಿದ್ದ ಕೋಣೆಯ ಬಾಗಿಲು ದೂಡಿ ಒಳಬಂದಳು. ದೊಡ್ಡದಾದ ಕೋಣೆಯ ಮಧ್ಯೆ ಮಂಚವಿತ್ತು. ಬಾಗಿಲಿನ ಎದುರಲ್ಲೇ ಮಂಚದ ಆ ಕಡೆ ಒಂದು ಸೋಫಾ ಇತ್ತು. ಪಕ್ಕದಲ್ಲೇ ದೊಡ್ಡದಾದ ಕಿಟಕಿ. ಅದರ ಪಕ್ಕದಲ್ಲಿ ಕನ್ನಡಿ ಇದ್ದರೆ ಅದಕ್ಕಂಟಿಕೊಂಡೇ ಮುಂದೆ ಡ್ರೆಸ್ಸಿಂಗ್ ರೂಮ್ ಇತ್ತು. ಇನ್ನು ಮಂಚದ ಎದುರಿಗೆ ಗಾಜಿನ ಬಾಗಿಲುಗಳಿದ್ದ ದೊಡ್ಡ ಬಾತ್ರೂಮ್ ಇತ್ತು. ಬಾಗಿಲಿನ ಬಲಕ್ಕೆ ಮೂಲೆಯಲ್ಲಿ ಸ್ಟಡಿ ಟೇಬಲ್ ಇತ್ತು. ಎಲ್ಲವನ್ನೂ ಗಮನಿಸಿದವಳಿಗೆ ಇಷ್ಟವಾಗಿದ್ದು ಮಂಚದ ಎದುರಿಗಿದ್ದ ಅಭಿಯ ದೊಡ್ಡದಾದ ಫೋಟೋ. ಚಂದದ ನಗುವಿತ್ತು ಅವನ ಆ ಮೊಗದಲ್ಲಿ. ನಡೆದು ಬಂದು ಅದರ ಮುಂದೆ ನಿಂತ ಯಶಸ್ವಿನಿ, ಇಷ್ಟೊಂದು ಚೆನ್ನಾಗಿರೋ ಸ್ಟೈಲ್ನ ಅದೆಲ್ಲ ಮುಚ್ಚಿಟ್ಟಿದ್ಯಾ ನೀನು? ನನಗೋಸ್ಕರ ಅದನ್ನು ಹೊರಗೆ ತೆಗಿಬಾರ್ದ ಅಭಿ ಎಂದುಕೊಂಡು ಫೋಟೋ ನೋಡುತ್ತಾ ನಿಂತಿದ್ದಳು. ಅದೇ ಸಮಯಕ್ಕೆ ಬಾತ್ರೂಮಿನಿಂದ ಮುಖ ಒರೆಸುತ್ತಾ ಹೊರಬಂದ ಅಭಿಯನ್ನು ನೋಡಿದವಳೆ ಆ ಎಂದು ತಿರುಗಿ ನಿಂತಳು ಅವನಿಗೆ ಬೆನ್ನು ಮಾಡಿ. ಅದೇ ಕ್ಷಣ ಅವಳನ್ನು ನೋಡಿ ಗಾಬರಿಯಾದ ಅಭಿ ಏಯ್ ಎಂದು ಅವಳಿಗೆ ಬೆನ್ನಾಗಿ ನಿಂತ. ಇವರಿಬ್ಬರ ಈ ಮುಜುಗರಕ್ಕೆ ಕಾರಣ ಅಭಿ ಶರ್ಟ್ ಹಾಕದೆ ಬರೀ ಪ್ಯಾಂಟ್ ಹಾಕಿ ಹೊರಬಂದದ್ದು. ನೀನು ಯಾಕೆ ಇಲ್ಲಿಗೆ ಬಂದೆ ಕೇಳಿದ ಕೋಪದಿಂದ. ಅದು ನಿನ್ನನ್ನು ಕರೆಯೋದಕ್ಕೆ ಬಂದೆ, ಅಲ್ಲಿ ಎಲ್ಲರೂ ಕಾಫಿ ಕುಡಿತಿದ್ದಾರೆ ಎಂದಳು ಯಶಸ್ವಿನಿ. ಅವಳ ಕೆನ್ನೆಗಳಲ್ಲಿ ನಾಚಿಕೆಯ ರಂಗಿತ್ತು. ತುಂಟತನದ ನಗುವಿತ್ತು ತುಟಿಗಳಲ್ಲಿ. ಅದಕ್ಕೆ ನೀನೇ ಬರಬೇಕಿತ್ತ ಕರೆಯೋದಕ್ಕೆ? ಬೇರೆ ಯಾರೂ ಇರಲಿಲ್ವಾ? ನನ್ನ ಕೋಣೆಗೆ ಬರೋದಕ್ಕೆ ಅದೆಷ್ಟೇ ಧೈರ್ಯ ನಿನಗೆ ಕೇಳಿದವನ ಧ್ವನಿ ಗಟ್ಟಿ. ನನ್ನ ಗಂಡನ ಕೋಣೆಗೆ ಬರೋದಕ್ಕೆ ಧೈರ್ಯ ಯಾಕೆ ಬೇಕು ಎಂದಳು ಕಣ್ಣಷ್ಟೇ ಅವನತ್ತ ತಿರುಗಿಸಿ. ಅವಳತ್ತ ಒಮ್ಮೆ ನೋಡಿದ ಅಭಿ ಅವಳನ್ನು ಕಾಡಲು ಇದೇ ಸರಿಯಾದ ಸಮಯ ಎಂದುಕೊಂಡು, ಓ ನಿನ್ನ ಗಂಡನ ಕೋಣೆ ಅಂದ್ಕೊಂಡೇ ಬಂದೇನು? ಹಾಗಾದರೆ ಈ ಕಡೆ ತಿರುಗು, ನಿನ್ನ ಗಂಡನ ನೋಡೋದಕ್ಕೆ ಇಷ್ಟೊಂದು ನಾಚಿಕೆ ಯಾಕೆ ಎಂದು ತಾನು ಅವಳತ್ತ ತಿರುಗಿ ನಿಂತ ತನ್ನ ಹರವಾದ ಎದೆ ತೋರುತ್ತಾ. ಅವಳು ತನ್ನನ್ನು ನೋಡುವುದಿಲ್ಲ ಎಂಬ ಧೈರ್ಯ ಅವನಲ್ಲಿ. ಹಾಂ ಹಾಗೇನಿಲ್ಲ ಎಂದವಳ ಎದೆ ಬಡಿತ ಮೆಲ್ಲಗೆ ಜೋರಾಗಿತ್ತು. ಅವ ಕಾಡುತ್ತಿರುವನೆಂಬ ಸುಳಿವು ಅವನ ಒಂದೇ ಮಾತಿಗೆ ಸಿಗಲಿಲ್ಲ ಈ ಹುಡುಗಿಗೆ. ಹೌದಾ, ಮತ್ತೆ ನನ್ನ ಕಡೆ ನೋಡು ಯಶಸ್ವಿನಿ ಎಂದ ಬಿಂಕದಿಂದ ಟವಲ್ ಮಂಚದ ಮೇಲೆಸೆದು. ಅವನತ್ತ ಈಗಲೂ ನೋಡದೆ ಎಲ್ಲರೂ ಕರೀತಿದ್ದಾರೆ ಬಾ ಎಂದು ಹೊರಟಿದ್ದವಳ ತೋಳು ಹಿಡಿದವ. ಅರೆ ಇದೇನಿದು, ನನ್ನನ್ನು ನೋಡ್ದೇನೆ ಹೋಗ್ತಿದ್ಯಾ? ಎಲ್ಲಿ ನನ್ನ ಕಡೆ ತಿರುಗಿ ಆ ಮಾತು ಹೇಳು, ನನ್ನನ್ನು ನೋಡಿ ಮಾತಾಡು. ನಯವಾಗಿ ಮಾತನಾಡಿದಾಗ ಅರ್ಥವಾಯಿತವಳಿಗೆ ಬೇಕೆಂದೇ ತನಗೆ ಕಾಡುತ್ತಿದ್ದಾನೆಂದು. ಇಲ್ಲದಿದ್ದರೆ ಇಷ್ಟೊಂದು ಮೃದುವಾಗಿ ಎಲ್ಲಿ ಮಾತನಾಡುವ ಅವ? ಆದರೂ ಪರೀಕ್ಷಿಸಲು ನಾನು ಹೋಗ್ತೀನಿ ಎಂದಳು ಮೆತ್ತಗೆ. ಬೇಡ ಯಶಸ್ವಿನಿ, ಇಲ್ಲಿ ನೋಡು ನನ್ನನ್ನು. ಅವಳು ತನ್ನನ್ನು ನೋಡುವುದಿಲ್ಲ ಎಂಬ ಧೈರ್ಯದಲ್ಲಿ ಮತ್ತೆ ಹೇಳಿದನಷ್ಟೆ.
ತಟ್ಟನೆ ತಿರುಗಿದ ಯಶಸ್ವಿನಿ, ಹೇಳು ಏನು ಎಂದಳು. ಬೆಚ್ಚಾದ ಅಭಿ ಅವಳನ್ನೇ ದಿಟ್ಟಿಸಿದ, ಮಾತನಾಡದೆ. ನಿಮ್ಮನ್ನೇ ನೋಡ್ತಿದ್ದೀನಿ, ಹೇಳ್ರಿ ನಮ್ಮ ಯಜಮಾನ್ರೆ ಎಂದು ಅವನಿಂದ ತೋಳು ಬಿಡಿಸಿಕೊಂಡು ಕೈಕಟ್ಟಿ ನಿಂತ ಹುಡುಗಿಯ ನಾಚಿಕೆ ತೂರಿ ಹೋಗಿತ್ತು. ಅವಳನ್ನು ಬಳಿ ಕರೆದವನ ಧೈರ್ಯ ಅಡಗಿ ಕುಳಿತಿತು. ಅವಳ ನೋಟದಲ್ಲಿ ನೋಟ ಬೆರೆಸಲಾಗದೆ ಒದ್ದಾಡಿದ ಅಭಿ, ಏನಿಲ್ಲ ಎಂದ. ಈಗ ಅವನ ಸಂಕೋಚ ಅರಿತ ಯಶಸ್ವಿನಿ, ಹೇಳು ಅಭಿ, ನಿನ್ನ ಗಂಡನ ನೋಡೋದಿಲ್ವಾ ಅಂತ ಕೇಳಿದೆ. ನೋಡ್ತಿದ್ದೀನಲ್ಲ, ಹೇಳು, ಏನಾದರೂ ಹೇಳಬೇಕಿತ್ತಾ ಕೇಳಿದಳು. ಅವನ ಸನಿಹ ಮತ್ತೊಂದು ಹೆಜ್ಜೆ ಬಂದು, ನಿನ್ನ ಜೊತೆ ನನಗೇನೆ ಮಾತು, ನಾನು ಬರ್ತೀನಿ, ನೀನು ಹೋಗು ಎಂದು ಡ್ರೆಸ್ಸಿಂಗ್ ರೂಮಿನತ್ತ ತಿರುಗಿದವನ ಭುಜ ಹಿಡಿದ ಯಶಸ್ವಿನಿ, ನಿಂತ್ಕೋ ಅಭಿ ಎಂದಳು. ಅವನೆದೆ ಬಡಿತವೇ ನಿಂತಂತಾಯಿತು ಅವಳ ಸ್ಪರ್ಶಕ್ಕೆ. ತಕ್ಷಣ ಕೈ ಕೊಡವಿದವ, ಹೊರಗೆ ಹೋಗು ಸುಮ್ಮನೆ ಹೊರಟಾಗಿ ಎಂದ. ನನ್ನನ್ನು ಕೆಣಕೋದಕ್ಕೆ ನೋಡ್ತಿದ್ದೆ, ಏನಾಯಿತು, ನಿನಗೆ ನಾಚಿಕೆ ಆಯಿತಾ ಎಂದಳು ಹೋಗದೆ ನಿಂತು. ಗಂಡಸು ಕಣೆ ನಾನು, ನನಗೇನು ನಾಚಿಕೆ ಎನ್ನುತ್ತಾ ಡ್ರೆಸ್ಸಿಂಗ್ ರೂಮಿಗೆ ನಡೆದ. ಅದೇ ನಾನು ಹೇಳ್ತಿರೋದು ಅಭಿ, ಹೆಂಡತಿ ಮುಂದೆ ನಿನಗೆಂತ ನಾಚಿಕೆ ಎಂದಳು ಅಲ್ಲಿಯೇ ನಿಂತು. ಅವ ತನಗೆಂದ ಮಾತನ್ನೇ. ಹಳದಿ ಬಣ್ಣದ ಟೀ ಶರ್ಟ್ ಹಿಡಿದು ಮೈಗೇರಿಸುತ್ತಾ ಬಂದ ಅಭಿ, ನಡಿ ಕೆಳಗೆ ಎಂದ. ಹೋಗದೆ ಹಾಗೇ ನಿಂತಳು ಅವನನ್ನೇ ದಿಟ್ಟಿಸುತ್ತಾ. ಕಿರುಗಣ್ಣಿನಲ್ಲಿ ಅವಳನ್ನೇ ನೋಡಿದವ, ನಿನಗೆ ಹೇಳ್ತಿರೋದು ನಾನು ಎಂದ. ನನ್ನ ಗಂಡ ತುಂಬ ಹ್ಯಾಂಡ್ಸಮ್ ಇದ್ದಾನೆ ಎಂದಳು ಕಣ್ಣು ಹೊಡೆದು. ನಿನ್ನ ಗಂಡ ಹ್ಯಾಂಡ್ಸಮ್ ಇದ್ದಾನೆ, ಆದರೆ ಏನು ಮಾಡೋದು, ಅವನು ಹೆಂಡ್ತಿನೇ ಗಯ್ಯಾಳಿ ರಾಕ್ಷಸಿ ಎಂದ ಅಣಕಿಸುತ್ತಾ. ಆದರೂ ಆ ಗಯ್ಯಾಳಿಗೆ ನೀನೇ ಸರಿಯಾಗಿದೆಯಾ ಎಂದವಳು ಕೋಣೆಯ ಹೊರ ನಡೆದಳು. ಅವಳು ಹೋದತ್ತ ನೋಡುತ್ತಾ ಹಣೆ ಚಚ್ಚಿಕೊಂಡ ಅಭಿ, ಇದೊಂದು ಬೆನ್ನಿಗೆ ಬಿದ್ದಿರೋ ಬೇತಾಳ ನನಗೆ ಎಂದುಕೊಂಡು ಕೆಳಗೆ ನಡೆದ. ಎಲ್ಲರೂ ಇವರಿಗಾಗಿಯೇ ಕಾಯುತ್ತಿದ್ದರು.